ಇವತ್ತು ನಾವು ಒಂದು ರಿಫ್ರೆಶಿಂಗ್ ಡ್ರಿಂಕ್ ದಾಳಿಂಬೆ ಹಣ್ಣಿನಿಂದ ಮೊಹಿತೋ ಹೇಗೆ ಮಾಡೋದಂತ ನೋಡೋಣ. ಈ ಹಿಂದೆ ನಾವು ಕಲ್ಲಂಗಡಿ ಹಣ್ಣಿನ ಮೊಹಿತೋ ಮಾಡೋ ವಿಧಾನನ ತಿಳ್ಕೊಂಡಿದ್ವಿ. ಇವತ್ತು ಅಷ್ಟೇ ರುಚಿಯಾಗಿ ಅಷ್ಟೇ ರಿಫ್ರೆಶಿಂಗ್ ಡ್ರಿಂಕ್ ದಾಳಿಂಬೆ ಮೊಹಿತೋ ಮಾಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ಒಂದು ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೇನೆ, ಮಧ್ಯಮ ಗಾತ್ರದ್ದು. ಇದರ ಬೀಜನೆಲ್ಲ ನಾನು ಮೊದಲು ದಾಳಿಂಬೆನ ಕಟ್ ಮಾಡಿ ಬೀಜನೆಲ್ಲ ತಕ್ಕೊಳ್ತೇನೆ. ಕೈಗೆ ಅದು ತುಂಬ ಕೆಂಪು ಬಣ್ಣ ತಾಗೋದು ಬೇಡ ಅಂತೇಳಿ ನಾನು ಗ್ಲೌಸ್ ಹಾಕ್ಕೊಂಡಿದ್ದೇನೆ. ದಾಳಿಂಬೆ ಬೀಜನ ನೀರಿನಲ್ಲಿ ನಾವು ಅದನ್ನ ಕಟ್ ಮಾಡಿ ಹಾಕಿಯೂ ಕೂಡ ತೆಗಿಬೋದು, ಅದರ ರಸ ಹೋಗಬಾರ್ದು ಅಂತೇಳಿ ನಾನು ಹೀಗೆ ಡೈರೆಕ್ಟ್ ತೆಗಿತಾ ಇದ್ದೇನೆ. ಸುಲಭದ ವಿಧಾನ ನಿಮಗೆ ಯಾವುದು ಗೊತ್ತಿದೆ ದಾಳಿಂಬೆ ಬೀಜನ ತೆಗೆಯೋದು, ಅದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೀವು ಹೇಗೆ ತೆಗಿತೀರಿ, ಯಾವ ವಿಧದಲ್ಲಿ ತೆಗಿತೀರಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ಹೋಟೆಲ್ಗಳಲ್ಲಿ ಹೋದಾಗೆಲ್ಲ ನೋಡಿರ್ಬೋದು, ಮೆನುವಿನಲ್ಲಿ ಇರ್ತದೆ ಮೊಹಿತೋ ಅಂಥೇಳಿ ಒಂದು ಡ್ರಿಂಕ್, ರಿಫ್ರೆಶಿಂಗ್ ಡ್ರಿಂಕ್ ಇರ್ತದೆ ಆ ಸೆಕ್ಷನಲ್ಲಿ. ಅದರಲ್ಲಿ ಬೇರೆ ಬೇರೆ ಫ್ರೂಟ್ ಫ್ಲೇವರ್ ಇದ್ದು ಇರ್ತದೆ. ಆದರೆ ನಿಮಗೆ ಗೊತ್ತಿರಬಹುದು, ಅದರಲ್ಲಿಯೂ ಕೂಡ ಆಲ್ಕೋಹಾಲ್ ಯೂಸ್ ಮಾಡಿ ಆಲ್ಕೋಹಾಲ್ ಹಾಕಿ ಮಾಡೋದು ಒಂದು ವರ್ಷನ್ ಇದ್ದರೆ, ಆಲ್ಕೋಹಾಲ್ ಬಳಸದೇ ಮಾಡೋದು ಇನ್ನೊಂದು ವರ್ಷನ್ ಇರ್ತದೆ. ಆಲ್ಕೋಹಾಲ್ ಅಂದರೆ ಹೆಚ್ಚಾಗಿ ಅದರಲ್ಲಿ ರಮ್ ಬಳಕೆ ಆಗ್ತದೆ. ಆದರೆ ನಾವು ಅದರ ಬದಲು ವಿದೌಟ್ ಆಲ್ಕೋಹಾಲ್ ಕೂಡ ಮಾಡ್ಬೋದು, ಮನೆಯಲ್ಲಿಯೇ ಸೋಡಾ ಹಾಕಿ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ದಾಳಿಂಬೆ ಹಣ್ಣಿನಿಂದ ತೆಗೆದಿದ್ರಲ್ಲಿ ಒಂದು 2-3 ದೊಡ್ಡ ಚಮಚ ಆಗುವಷ್ಟು ದಾಳಿಂಬೆ ಬೀಜಗಳನ್ನ ಇಟ್ಟುಕೊಂಡು ಉಳಿದದನ್ನು ಮಿಕ್ಸಿ ಜಾರಿಗೆ ಹಾಕಿ 1 ಲೋಟ ಆಗುವಷ್ಟು ನೀರು ಹಾಕಿ ಅದನ್ನ ಒಮ್ಮೆ ಹೀಗೆ ತಿರುಗಿಸಿ ರುಬ್ಕೊಂಡಿದ್ದೇನೆ. ಅದನ್ನು ಗಾಳಿಸ್ಕೊಳ್ತೇನೆ, ಬೀಜ ಎಲ್ಲ ಬೇಡ ಅಂಥೇಳಿ. ಸರಿಯಾಗಿ ಪೂರ್ತಿಯಾಗಿ ಗಾಳಿಸ್ಕೊಳ್ಬೇಕು. ಹಣ್ಣನ್ನು ಹೀಗೆ ತಿನ್ನೋದಿದ್ರೆ ನಾವು ಇಷ್ಟನ್ನು ಕೂಡ ತೆಗೆಯೋದಿಲ್ಲ, ಹಾಗೆಯೇ ಪೂರ್ತಿ ತಿಂತೇವೆ ಬೀಜ ಸಮೇತ. ಆದರೆ ಮೊಹಿತೋ ಮಾಡುವಾಗ ನಮಗೆ ಸ್ವಲ್ಪ ಜ್ಯೂಸ್ ಅಂಶ ಇದ್ದರೆ ಒಳ್ಳೆಯದು. ಹಾಗಾಗಿ ನಾನು ಅದನ್ನ ಗಾಳಿಸ್ಕೊಂಡಿದ್ದೇನೆ. 2-3 ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ, ಒಂದು ಟ್ಯಾಂಗಿ ಫ್ಲೇವರ್ ಕೂಡ ಬರ್ತದೆ. ಹಾಗೆಯೇ 1 ದೊಡ್ಡ ಚಮಚ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ದೇನೆ ಇಲ್ಲಿ, ತುಂಬ ಸಿಹಿ ಆಗೋದಿಲ್ಲ ಈ ಅಳತೆಯಲ್ಲಿ ನೀವು ಹಾಕಿದರೆ. ನೀವು ಬೇಕಿದ್ರೆ 2-3 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಬೋದು. ಚೆನ್ನಾಗಿ ಅದು ಸಕ್ಕರೆ ಕರಗುವ ತನಕ ಕಲಕಿ ಜ್ಯೂಸನ್ನ ತೆಗೆದಿಟ್ಕೊಂಡಿದ್ದೇನೆ. ಕುಟ್ಟಾಣಿಗೆ ಇಲ್ಲಿ 20-25 ತಾಜಾ ಪುದೀನ ಎಲೆ ಜೊತೆಗೆ ನಾನು ತೆಗೆದಿಟ್ಕೊಂಡಿದ್ದೆ ನೋಡಿ 2-3 ದೊಡ್ಡ ಚಮಚ ಆಗುವಷ್ಟು ದಾಳಿಂಬೆ ಬೀಜ ರುಬ್ಬದೆ ಹಾಗೆ ತೆಗೆದಿಟ್ಟಿದ್ನಲ್ಲ, ಅದನ್ನು ಹಾಕಿ ಸ್ವಲ್ಪ ತರಿಯಾಗಿ ಅದನ್ನ ಹೀಗೆ ಕುಟ್ಕೊಳ್ಬೇಕು. ಕುಡಿಯುವಾಗ ಬಾಯಿಗೆ ಸಿಗೋ ಥರ ಅದನ್ನ ಕುಟ್ಕೊಳ್ಬೇಕು. ನಂತರ 2 ಸರ್ವಿಂಗ್ ಗ್ಲಾಸಿಗೆ ಒಂದೊಂದು ಗ್ಲಾಸಿಗೂ 2-3 ಐಸ್ ಕ್ಯೂಬ್ ಹಾಕಿ ಕುಟ್ಟಿಟ್ಕೊಂಡಂಥ ಪುದೀನ ಎಲೆ ಮತ್ತು ದಾಳಿಂಬೆ ಬೀಜ 1 ದೊಡ್ಡ ಚಮಚ ಆಗುವಷ್ಟು ಹಾಕಿದ್ದೇನೆ. ಅರ್ಧ ಲೋಟ ಆಗುವಷ್ಟು ಈ ಕುಡಿಯುವ ಸೋಡಾ ಬರ್ತದೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಲೋಟಕ್ಕೆ ಅರ್ಧ ಲೋಟ ಆಗುವಷ್ಟು ಡ್ರಿಂಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೇನೆ ನಾನು. ಉಳಿದರ್ಧ ಭಾಗಕ್ಕೆ ನಿಮ್ಗೆ ಗೊತ್ತೇ ಇದೆ, ನಾವು ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಹಾಕಿ ಕಲಕಿದ್ದಂಥ ದಾಳಿಂಬೆ ಜ್ಯೂಸನ್ನು ಹಾಕ್ಕೊಳ್ಬೇಕು. ಮಾಡೋದು ತುಂಬ ಸುಲಭ, ಅಷ್ಟೇ ಹಿತಕರವಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ನಿಮಗೆ ಕುಡಿದಾಗ ಉಲ್ಲಾಸದಾಯಕವಾಗಿರ್ತದೆ. ಮೇಲ್ಗಡೆ ಪುದೀನ ಎಲೆಗಳಿಂದ ಅದನ್ನ ಅಲಂಕರಿಸಿದ್ದೇನೆ. ಖಂಡಿತ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.